ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕೆ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, 2 ರಬ್ಬರ್ ತೊಗೊಂಡಿನಿ ನಾನು. ಪ್ರತಿ ಸಾರಿ ಏನಾಗ್ತೈತಿ, ಬಾಡಿಗೆ ಮನೆಯೊಳಗೆಲ್ಲ ಏನಾರ ಒಂದು ಮಳೆ ಹೊಡೆದ ಏನಾರ ನೀರು ಹಾಕೋದಿರ್ತೈತಲ್ಲ, ಅವಾಗ ಮಳೆ ಹೊಡ್ಯಕ್ಕೆ ಅಲವ್ ಇರಂಗಿಲ್ಲ. ಕೆಲವೊಬ್ರು ಬಾಡಿಗೆ ಮನೆಯೊಳಗೆ ಏನಂತಾರೆ ಮಳೆ ಹೊಡ್ಯಕ್ಕೆ ಅವಕಾಶ ಕೊಡಲ್ಲಲ್ರಿ. ಅವಾಗ ಈ ರೀತಿ ಐಡಿಯಾ ಮಾಡ್ಕೋಬೋದು. ಒಂದು ಗ್ಲಾಸ್ ತೊಗೊಂಡಿನಿ ನಾನು, ಅಂದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಇರೋದು ವೇಸ್ಟ್ ಇದ್ದಿದ್ದು ಒಂದು ಗ್ಲಾಸ್ ತಗೋರಿ. ಇವಾಗ ಇದು ಟೇಪ್ ಅಂತಾರಲ್ಲ, ಅಂಟಿಸೋದು ಜಿಗ್ಟಾಪಟ್ಟಿ, ಬಾತ್ರೂಮ್ ಒಳಗೆ ಹಲ್ತಿಗೂ ಬ್ರಷ್ ಅದು ಏನಾರ ಹಾಕಬೇಕು ಅಂದ್ರೆ ಮಳೆ ಹೊಡ್ಯಕ್ಕೆ ಆಗಂಗಿಲ್ಲಲ್ರಿ ಟೈಲ್ಸ್ ಮೇಲೆ. ಅವಾಗ ಸಿಂಪಲ್ಲಾಗಿ ಈ ರಬ್ಬರ್ನ ತೊಗೊಂಡೇನಿ ನಾನು. 2 ರಬ್ಬರ್ ತೊಗೊಂಡೇನಿ, ಸ್ವಲ್ಪ ಟೈಟಾಗಿ ಕುಡಿರ್ತೈತಿ. ಇವಾಗ ಈ ಟಿಶ್ಯೂ ಇದು ಟೇಪ್ ಏನೈತಲ್ರಿ, ಅದನ್ನು ರಬ್ಬರ್ ಒಳಗೆ ಪಾಸ್ ಮಾಡಿ ಟೈಲ್ಸ್ಗೆ ಅಂಟಿಸ್ಬಿಡ್ಬೇಕ್ರಿ. ನೋಡ್ತಿರ್ಬೋದು, ಕಾಣಿಸತೈತಿಲ್ಲ, ಈ ರೀತಿ ಅಂಟಿಸ್ಬಿಡ್ರಿ. ಇವಾಗ ಗ್ಲಾಸ್ ಏನೈತಲ್ರಿ, ಈ ಗ್ಲಾಸನ್ನು ಆ ರಬ್ಬರ್ ಒಳಗೆ ಪಾಸ್ ಮಾಡಿ ಹಾಕೋಬೇಕ್ರಿ. ಕಾಣಿಸ್ತೈತೆ ಅಂದ್ಕೊಂಡು ನಾನು, ಅಂದ್ರೆ ನಾನು ವಿಡಿಯೋ ಮಾಡೋದ್ರಿಂದ ವಿಡಿಯೋ ಕಟ್ ಮಾಡಿ ಈ ರೀತಿ ಹಾಕಬೇಕಾಯ್ತು. ನೋಡ್ತಿರ್ಬೋದು, ಸ್ವಲ್ಪ ಟೈಟಂಗಿ ಟೇಪನ್ನು ಹಿಡ್ಕೊಂಡ ಈ ರೀತಿ ಇದಕ್ಕೆ ಹಾಕಿಬಿಟ್ರೆ ಗ್ಲಾಸನ್ನು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತಿ. ಅದೇನು ಬೀಳಂಗಿಲ್ರಿ. ಒಂದು ಸ್ವಲ್ಪ ಟೇಪ್ ಅದು ಎಲ್ಲ ಆರು ತನಕ ಬಿಟ್ಟು ಆಮೇಲೆ ಈ ರೀತಿ ಹಾಕಿದ್ರೆ ಆಯ್ತು. ಎಷ್ಟು ಲುಕ್ಕಾಗಿನೂ ಕಾಣಿಸ್ತೈತಿ ಮತ್ತು ಭಾಳ ಯೂಸೂ ಆಗ್ತೈತ್ರಿ. ಇವಾಗ ಜೇನುತುಪ್ಪನ ಯಾವುದಕ್ಕಾರ ಮೆಜರ್ಮೆಂಟ್ ಅಂದರೆ ಯಾವುದಕ್ಕಾರ ಹಾಕಬೇಕಾದ್ರೆ 2 ಸ್ಪೂನ್ ಅಂತ ಹಾಕ್ತಿರ್ತೀವಲ್ಲ, ಅವಾಗ ಅರ್ಧ ಸ್ಪೂನ್ ಆಗಷ್ಟು ಸ್ಪೂನಿಗೆ ಅಂಟಿಸ್ಬಿಡ್ತೈತ್ರಿ. ಅಂಟು ಬಿಡ್ತೈತಲ್ಲ, ಅದು ಬರಂಗೇ ಇಲ್ಲ. ಸಿಂಪಲ್ಲಾಗಿ ಸ್ಪೂನಿಗೆ ಅಂಟಲ್ದನ ಜೇನುತುಪ್ಪನ ಹಾಕ್ಕೊಳ್ಳೋದು ಸಿಂಪಲ್ ಟಿಪ್ಸ್, ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ನಾನು ಸೇಮ್ ಇನ್ನೊಂದು ಸ್ಪೂನ್ ತೊಗೊಂಡೇನಿ. ಅದಕ್ಕೆ ತುಪ್ಪ ಅಂದ್ರೆ ಮನ್ಯಾಗ ಅಡ್ಗೆಗೆ ಯೂಸ್ ಮಾಡೋ ತುಪ್ಪನ ಈ ರೀತಿ ಒಂದು ಸ್ವಲ್ಪ ಒಂದು ಹನಿ ಅಟ್ಟು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಅಂದ್ರೆ ಒರೆಸ್ಕೊಂಬಿಡ್ರಿ. ತುಪ್ಪ ಹಾಕ್ಕೊಂಡ್ರೆ ನಡಿತೈತಿ, ಅಡುಗೆ ಆಯಿಲ್ ಹಾಕ್ಕೊಂಡ್ರು ನಡಿತೈತ್ರಿ. ಇವಾಗ ತುಪ್ಪ ಹಾಕ್ಕೊಂಡೇನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ತೋರ್ಸಾತೀನಿ ನೋಡ್ರಿ, ಎಷ್ಟು ಈಸಿಯಾಗಿ ಸರದು ಬಂದುಬಿಡ್ತೈತೆ ಅದು. ಮತ್ತು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಅಂಟಂಗಿಲ್ರಿ, ಭಾಳ ಯೂಸ್ ಆಗ್ತೈತಿ. ಈ ರೀತಿ ಮಾಡಿ ನೋಡ್ರಿ. ತುಪ್ಪ ಹಾಕಲಿಲ್ಲ ಅಂದ್ರೆ ಎಣ್ಣೆನೂ ಹಾಕೊಂಡ ಯೂಸ್ ಮಾಡ್ಬೋದು. ಅಂದ್ರೆ ಆಯಿಲ್ ಅಡ್ಗೆ ಯೂಸ್ ಮಾಡ್ತೀವಲ್ಲ, ಆ ಆಯಿಲ್ ತೊಗೊಂಡ್ರೆ ಸಾಕು. ಈ ಟಿಪ್ಸ ನೀವು ಫಾಲೋ ಮಾಡಿರಿ. ಇನ್ನೊಂದು ಕುಕ್ಕರ್ದ ಈ ರೀತಿ ರಬ್ಬರ್ ಇರ್ತೈತಲ್ಲ, ಆ ರಬ್ಬರ ಪ್ರತಿ ಸಾರಿ ನಾವು ತೆಗ್ದು ತೊಳೆಯೋದ್ರಿಂದ ಲೂಸ್ ಆಗಿ ಬಿಟ್ಟಿರ್ತೈತ್ರಿ. ಅವಾಗ ಪ್ರತಿ ಸಾರಿ ಅಡುಗೆ ಮಾಡಿ ತೊಳೆದ್ಮೇಲೆ ನಾವು ಇದನ್ನು ಕುಕ್ಕರ್ ಒಳಗೆ ಹಾಕಿಡೋದು ಏನೈತಿ, ತೊಳೆದ್ರು ಈ ರೀತಿ ಫ್ರಿಜ್ ಒಳಗೆ ಇಟ್ಬಿಡ್ಬೇಕ್ರಿ. ಹಿಂಗೆ ಫ್ರಿಜ್ ಒಳಗೆ ಇಟ್ಬಿಟ್ವಿ ಅಂದ್ರೆ ಪ್ರತಿ ಸಾರಿ ನಾವು ಅಡುಗೆ ಮಾಡೋಗಳು ತಗೊಂಡು ಕುಕ್ಕರಿಗೆ ಹಾಕಿ ಅಡುಗೆ ಮಾಡೋದ್ರಿಂದ ಒಂದು ಸ್ವಲ್ಪನೂ ನೀರು ಹೊರಗೆ ಲೀಕ್ ಆಗಂಗಿಲ್ಲ. ಅಂದ್ರೆ ನೀರು ಹೊರಗೆ ಚೆಲ್ತೈತಲ್ಲ, ಹಂಗೆ ಆಗಂಗಿಲ್ರಿ. ಭಾಳ ಅಂದ್ರೆ ಭಾಳ ಟೈಟ್ ಕುಂಡಿರ್ತೈತಿ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ. ಇದನ್ನು ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಇದನ್ನು ಇನ್ನೊಂದು ಥರನೂ ಐತಿ, ಅದು ಆಲ್ರೆಡಿ ಇನ್ನೊಂದು ವಿಡಿಯೋದಾಗ ಅಪ್ಲೋಡ್ ಮಾಡಿ ನಾನು. ನೋಡ್ತಿರ್ಬೋದು, ಇವಾಗ ಮಿಕ್ಸರ್ ಜಾರ ಅಲ್ಲಿ ಫುಲ್ ಹೊಲಸಾಗೈತಲ್ಲ, ಅದನ್ನು ಮಾತ್ರ ಬ್ಯಾಕ್ ಸೈಡ್ ಎರಡನ್ನೂ ಕ್ಲೀನ್ ಮಾಡೋದು ಯಾವ ರೀತಿ ಅನ್ನೋದು ತೋರಿಸ್ತು. ಅದು ಹೊಲಸಾಗ್ಲತ್ತ ಬಿಟ್ಟಿದ್ದು ನಾನು. ಇವಾಗ ಅದಕ್ಕಿಂತ ಮುಂಚೆ ಇನ್ನೊಂದೇನು ತೋರಿಸ್ತಾನಪ್ಪ ಅಂದರೆ, ಈ ರೀತಿ ನಾವು ಏನೋ ಒಂದು ಮಸಾಲೆ ಮಾಡ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ಒಂದು ಸಾರಿ ಈ ರೀತಿ ನೀರು ಹಾಕಿ ಒಂದು ಸಾರಿ ಮಿಕ್ಸರ್ಗೆ ಒಂದು ರೌಂಡ್ ತಿರುಗಿಸಿ ಚೆಲ್ಲಿ ಆಮೇಲೆ ಮಸಾಲೆ ಅದು ರುಬ್ಬ್ರಿ. ಆ ರೀತಿ ಮಾಡೋದ್ರಿಂದ ಮಿಕ್ಸರ್ ಒಳಗೆ ಇರೋ ಹೊಲಸೆಲ್ಲ ಹೋಗ್ತೈತಿ. ಮತ್ತು ಒಂದು ಸ್ವಲ್ಪ ಚಲೋನು ಸಣ್ಣಂಗಿ ನುಣ್ಣಂಗಿ ಸಣ್ಣ ಆಗ್ತೈತ್ರಿ. ಸಾರಿ ನೋಡ್ರಿ, ಇವಾಗ ಕತ್ರಿ ಐತಲ್ಲ, ಕತ್ರಿ ಮಂಡಾಗಿಬಿಟ್ಟಿರ್ತೈತ್ರಿ. ಮಂಡ ಆತಂದ್ಮೇಲೆ ಒಗೆದು ಬಿಡ್ತೀವಲ್ಲ ಕಿಚನ್ ಒಳಗೆ ಯೂಸ್ ಮಾಡಿ ಕತ್ರಿನ, ಅದನ್ನು ಒಗೆಯೋಕ್ಕಿಂತ ಈ ರೀತಿ ಮನ್ಯಾಗ ಚೂಪ್ ಮಾಡ್ಕೋಬೋದು. ವೇಸ್ಟ್ ಟ್ಯಾಬ್ಲೆಟ್ ಕವರ್ ಇರ್ತೈತಲ್ಲ, ಆ ರೀತಿ ಗುಳಿಗೆ ಏನು ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ಈ ಉಳ್ದಿದ್ದೇನು ಕಾಣಿಸ್ತೈತಲ್ರಿ, ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಎಷ್ಟು ಸಣ್ಣ ಆಗ್ತೈತಿ ಅಷ್ಟು ಕಂಟಿನ್ಯೂ ಆಗಿ ಈ ರೀತಿ ಕಟ್ ಮಾಡಿರಿ. ಚಾಕು ಭಾಳ ಅಂದ್ರೆ ಭಾಳ ಚೂಪ ಆಗ್ತೈತಿ. ನೋಡ್ತಿರ್ಬೋದು, ನಾನು ಒಂದು ಕಟ್ ಮಾಡೀನಿ. ನಾನು ಇದನ್ನು ಕತ್ರಿ ಇಲ್ಲ ಅಂದ್ರೆ ಒಂದು 3 ವರ್ಷ ಮೇಲೆ ತೊಗೊಂಡೆ. 90 ರೂಪಾಯಿ ಕೊಟ್ಟು ಚಲೋ ಕ್ವಾಲಿಟಿನ ತೊಗೊಂಡೀನಿ. ಆದರೆ ಒಂದು ಸಾರಿನೂ ನಾನೇನು ಚೂಪ್ ಮಾಡೋಕೆ ಹೊರಗೆ ತೊಗೊಂಡು ಹೋಗಿಲ್ರಿ. ಇದೇ ರೀತಿ ವೇಸ್ಟ್ ಆಗಿರೋ ಟ್ಯಾಬ್ಲೆಟ್ಸ್ ಕವರ್ ಆಗಿರ್ಬೋದು, ಅಥವಾ ಇನ್ನೊಂದು ಮೆಥಡ್ನೂ ಐತಿ, ಅದನ್ನು ಆಲ್ರೆಡಿ ವಿಡಿಯೋದಾಗ ಅಪ್ಲೋಡ್ ಮಾಡೀನಿ ನಾನು. ಅದನ್ನು ತೊಗೊಂಡು ಚೂಪ್ ಮಾಡ್ಕೋತೀನಿ ನಾನು. ಚೂಪ್ ಆಗ್ತೈತಿ. ಮತ್ತು ನಾನು 3 ವರ್ಷ ಹಾಲಾಗಿ ಬತ್ತು, ಇನ್ನೂ ತನಕ ಕತ್ರಿ ಚೇಂಜ್ ಮಾಡಿಲ್ಲ. ಕಿಚನ್ ಒಳಗೆ ಇದೇ ಕತ್ರಿನ ಇರೋದು. ಯಾಕಂದ್ರೆ
ಒಂದ್ಸಾರಿ ನಾವು ಈ ರೀತಿ ಟೈಮ್ ಇದ್ದಾಗೆಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕತ್ರಿ ಚೂಪ್ ಆಗ್ತೈತಿ. ನೋಡ್ತಿರ್ಬೋದಲ್ಲ ಎಷ್ಟು ಚೂಪ್ ಆಗೈತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.